ಮಾದಿಗ ಸಮುದಾಯ ಕಳೆದ 30-35 ವರ್ಷಗಳಿಂದ ಒಳ ಮೀಸಲಾತಿ ಬೇಕು ಅಂತಂದೇಳಿ ಆಗ್ರಹಿಸಿ ಹೋರಾಟ ಮಾಡ್ತಾ ಇತ್ತು. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಉದ್ಯೋಗ ದೊರೀತಾ ಇಲ್ಲ, ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಇನ್ನಿತರೆ ಆರ್ಥಿಕ ಸೌಲಭ್ಯಗಳು ನಮಗೆ ಯಾವೂ ಕೂಡ ದೊರೀತಾ ಇಲ್ಲ. ಈ ಕಾರಣಕ್ಕಾಗಿ ಒಳ ಮೀಸಲಾತಿಯನ್ನು ವರ್ಗೀಕರಣವನ್ನು ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ನಾವು ಚಳವಳಿಯನ್ನು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಜಾರಿಗೆ ತರುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬತಕ್ಕಂಥ ಐತಿಹಾಸಿಕ ಒಂದು ತೀರ್ಪು ನೀಡುವುದರ ಮೂಲಕ ಮಾದಿಗ ಸಮುದಾಯಕ್ಕೆ ಮತ್ತು ಅದರ ಉಪಜಾತಿಗಳಿಗೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿದೆ. ಈ ಒಂದು ಒಳ ಮೀಸಲಾತಿ ನಾವು ಜಾರಿ ತರ್ತೀವಿ ಅಂತಂದೇಳಿ 23ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಹಾಕಿತ್ತು. ಅದನ್ನು ಜಾರಿಗೆ ತರಲಿಕ್ಕೆ ಇದ್ದಂಥ ಅಡೆತಡೆಗಳೆಲ್ಲ ನಿವಾರಣೆ ಆಗಿದೆ. ನಾವೀಗ ಅನುಷ್ಠಾನಕ್ಕೆ ತರ್ತೀವಿ ಅಂತಂದೇಳಿ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಅಕ್ಟೋಬರ್ 28ನೇ ತಾರೀಕು ತನ್ನ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತಂದೇಳಿ ಈಗಾಗಲೇ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಆ ಒಂದು ವರದಿನ ಸ್ಪಷ್ಟವಾಗಿ ಕೊಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಸಮೀಕ್ಷೆ ಮಾಡೋಣ, ತಲೆ ಎಣಿಕೆ ಆಗಲಿ, ಎಲ್ಲ ಜಾತಿಯವರ ಸ್ಥಿತಿಗತಿಗಳು ಏನೆಂಬುದನ್ನು ಮನೆ ಮನೆಗೆ ಸರ್ವೆ ಮಾಡ್ತೀವಿ ಅಂತಂದೇಳಿ ಮೇ 5ನೇ ತಾರೀಕಿಂದ ಸರ್ವೆ ನಡೀತಾ ಇದೆ. ಆ ಸರ್ವೆ ಕಾರ್ಯ ಎಲ್ಲ ಮುಗಿದ ರಿಪೋರ್ಟ್ ಬಂದ ನಂತರ ಜೂನ್ ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಬರುತ್ತೆ ಎಂಬತಕ್ಕಂಥ ವಿಶ್ವಾಸ ನನಗಿದೆ. ಸರ್, ಸರ್ವೆಯಲ್ಲಿ ಬಹಳಷ್ಟು ತೊಂದರೆಗಳನ್ನು ಬಂದಿದೆ ಸರ್, ಬಹಳಷ್ಟು ಜನರು ಸರ್ವೆ ಆಗಿಲ್ಲ ಅಂತಲೂ ಆರೋಪ ಆಗಿದೆ. ಅದಕ್ಕೆ ಏನು ಹೇಳ್ತಾರೆ? ಈಗ ಒಂದು ಮನೆಯೂ ಕೂಡ ಬಿಡಬಾರ್ದು. ಈ ಮೊದಲು ಬಾರಿಗೆ ರಾಷ್ಟ್ರದಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಈ ಒಂದು ಸರ್ವೆ ನಡೀತಾ ಇದೆ. ಆ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಶಿಕ್ಷಕರಿಗೆ ಸರಿಯಾದ ತರಬೇತಿನೂ ಕೂಡ ಆರಂಭದಲ್ಲಿ ಕೊಡಲಿಲ್ಲ. ಆ ಮೊಬೈಲ್ 5G ವರ್ಷನ್ ಇದನ್ನು ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಒಂದು ಶಕ್ತಿಶಾಲಿ ಮೊಬೈಲ್ ಆಗಿರಬೇಕಾಗಿತ್ತು. ಅದು ಕೂಡ ಸ್ವಲ್ಪ ಸರಿ ಇಲ್ಲ ಅಂತಕ್ಕಂಥದ್ದು ಬಂತು. ನಂತರ ನೆಟ್ವರ್ಕ್ ಇಲ್ಲ, ಸರ್ವರ್ ಇಲ್ಲ ಎಂಬತಕ್ಕಂಥದ್ದು. ಒಂದು ಮನೆಗೆ ಒಂದೊಂದು ಗಂಟೆವರೆಗೂ ಕೂಡ ಸರ್ವೆ ಮಾಡಿದ್ದಾರೆ. ಈಗ ಅದನ್ನೆಲ್ಲ ಸರಳೀಕರಣಗೊಳಿಸಿ ತಿದ್ದುಪಡಿ ಮಾಡಿ ಸುಗಮವಾಗಿ ಸಮೀಕ್ಷೆ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಎಲ್ಲ ಕಡೆಗೂ ಕೂಡ ಆಗುತ್ತೆ. ಅದರಿಂದ ನಮ್ಮ ಹೋರಾಟಗಾರರಿಗೆ, ನಮ್ಮ ಸಮುದಾಯಕ್ಕೆ ನಾನು ಮನವಿ ಮಾಡೋದೇನೆಂದರೆ, ಒಬ್ಬರು ಕೂಡ ಸರ್ವೆಯಿಂದ ಹೊರಗುಳಿಬಾರ್ದು, ಒಂದು ಕುಟುಂಬನೂ ಉಳಿಬಾರ್ದು, ಇವತ್ತು ಹುಟ್ಟಿದ ಮಗುನೂ ಕೂಡ ಅದರಲ್ಲಿ ಸೇರ್ಪಡೆ ಆಗಬೇಕು. ಈ ದಿಸೆಯಲ್ಲಿ ನೀವೆಲ್ಲರೂ ಕೂಡ ಜನರಲ್ಲಿ ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಲಿಕ್ಕೋಸ್ಕರ ನಾನು ಬಂದೀನಿ. ನಿಮ್ಮ ಮಾಧ್ಯಮದ ಮೂಲಕನೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಮೀಸಲಾತಿ ಬೇಕಾ, ಒಳ ಮೀಸಲಾತಿ ಬೇಕಾ, ಮಾದಿಗರೇ 061 ಮಾದಿಗ ಅಂತೇಳಿ ಕಡ್ಡಾಯವಾಗಿ ಹೋಗಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳನ್ನು ಬರೆಸಿ, ನಿಮ್ಮ 42 ಪ್ರಶ್ನೆಗಳನ್ನು ಕೇಳ್ತಾರೆ, ಆ ಪ್ರಶ್ನೆಗೆಲ್ಲವೂ ಕೂಡ ಉತ್ತರವನ್ನು ಕೊಡಿ ಅಂತೇಳಿ ನಾನು ಮನವಿ ಮಾಡ್ತೀನಿ.